ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ತುರ್ಕೋಜಿ ಆ್ಯಂಡ್ ವೆಲ್ಕಮ್ ಟು ತುರ್ಕೋ ಕಿಚನ್. ಸಮ್ಮರಲ್ಲಿ ಎರಡು ಪಾಪ್ಯುಲರ್ ಫ್ರೂಟ್ ಅಂದರೆ ಒಂದು ವಾಟರ್ ಮೆಲನ್, ಇನ್ನೊಂದು ಮ್ಯಾಂಗೋ. ಸೊ ಇವತ್ತು ನಾವು ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾ ಇದ್ದೀವಿ. ಇದು ಆರ್ಡಿನರಿ ವಾಟರ್ ಮೆಲನ್ ಜ್ಯೂಸ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ವಾಟರ್ ಮೆಲನ್ ಜ್ಯೂಸ್. ಅದು ಯಾಕಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಸಿಂಪಲ್ ರೆಸಿಪಿ, ನಾರ್ಮಲ್ ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡ್ತೀವೋ ಅದೇ ಥರ ಮಾಡಬೇಕು, ಬಟ್ ಸ್ವಲ್ಪ ಚೇಂಜ್ ಅಷ್ಟೇ. ಈ ಟೆಕ್ನಿಕ್ ನಾನು ವರ್ಕ್ ಮಾಡಬೇಕಿದ್ರೆ ನಿಯರ್ ಬೈ ಜ್ಯೂಸ್ ಶಾಪಲ್ಲಿ ನೋಡಿದ್ದೆ. ಸೊ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಬನ್ನಿ. ರೆಗ್ಯುಲರ್ ವಾಟರ್ ಮೆಲನ್ ಹೇಗೆ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ 2 ಬೌಲ್ ರೆಡಿ ಮಾಡ್ಕೊಳ್ಳೋಣ. ಈಗ 1 ಬೌಲಲ್ಲಿ ವಾಟರ್ ಮೆಲನ್ ಕಟ್ ಮಾಡ್ಕೊಂಬಿಡೋಣ. ಆಮೇಲೆ ಇದರಿಂದ ಒಂದು ಸ್ವಲ್ಪ ವಾಟರ್ ಮೆಲನ್ ಪೀಸಸ್ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಇದನ್ನು ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಇದ್ರ ಬೀಜನೂ ತಗೊಂಡ್ಬಿಡೋಣಂತೆ. ಕ್ಲೀನ್ ಎಲ್ಲ ಮಾಡಿದ್ದಾದ್ಮೇಲೆ ಇದನ್ನ ಒಂದು ಬೌಲಲ್ಲಿ ಹಾಕೊಂಡ್ಬಿಡೋಣ. ಇದನ್ನು ನಾವು ಲಾಸ್ಟಲ್ಲಿ ಗಾರ್ನಿಷ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಟೆಕ್ನಿಕ್ಗೆ ರೆಗ್ಯುಲರ್ ವಾಟರ್ ಮೆಲನ್ಗಿಂತ ನೆಕ್ಸ್ಟ್ ಲೆವೆಲ್ ಅನಿಸೋದು. ನೆಕ್ಸ್ಟ್ ಕಟ್ ಮಾಡ್ಕೊಂಡಿದ್ದ ಬಿಗ್ ಚಂಕ್ಸ್ ವಾಟರ್ ಮೆಲನ್ನ ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಅರ್ಧ ದೊಡ್ಡ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಹಾಕ್ತಾ ಇದ್ದೀನಿ. ಇದೇ ಜಾರ್ಗೆ 1 ಕೈ ಮುಷ್ಟಿಯಷ್ಟು ಪುದೀನ ಸೊಪ್ಪು ಆ್ಯಡ್ ಮಾಡಿ ಸ್ವಲ್ಪ ಫ್ರೆಶ್ನೆಸ್ ಬರಲಿ ಅಂತ. ಇದು ಆಪ್ಷನಲ್. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬ್ಲೆಂಡ್ ಮಾಡ್ಕೊಂಬಿಡೋಣ. ಬ್ಲೆಂಡ್ ಎಲ್ಲ ಆದಮೇಲೆ ಇದನ್ನು ಜ್ಯೂಸ್ ಗ್ಲಾಸ್ಗೆ ಹಾಕಿ. ಇಲ್ಲಿ ಸ್ಟ್ರೈನರ್ ಯೂಸ್ ಮಾಡಿ ಫಿಲ್ಟರ್ ಮಾಡ್ಕೋಬಹುದು, ಬಟ್ ನನಗೆ ಸ್ವಲ್ಪ ಫೈಬರ್ ಕಂಟೆಂಟ್ ಬೇಕಂತ ಫಿಲ್ಟರ್ ಮಾಡ್ತಿಲ್ಲ. ಫಿಲ್ಟರ್ ಮಾಡಿಲ್ಲ ಅಂದರೆ ಬೀಜನೂ ಇರುತ್ತೆ. ಸೊ ನಿಮಗೆ ಆರಾಮ್ಸೆ ಜ್ಯೂಸ್ ಕುಡಿಬೇಕಂದ್ರೆ ಫಿಲ್ಟರ್ ಮಾಡಿ. ಆಮೇಲೆ ನಾವು ಆಗಲೇ ಕಟ್ ಮಾಡ್ಕೊಂಡಿದ್ದ ಸ್ಮಾಲ್ ಕ್ಯೂಬ್ಸ್ನ ಈ ಥರ ಜ್ಯೂಸ್ ಗ್ಲಾಸಲ್ಲಿ ಟಾಪ್ ಮಾಡಿ. ಜ್ಯೂಸ್ ಕುಡಿಬೇಕಾದ್ರೆ ವಾಟರ್ ಮೆಲನ್ ತಿಂದಂಗೂ ಅನಿಸುತ್ತೆ, ಜ್ಯೂಸ್ ಕುಡ್ದಂಗೂ ಅನಿಸುತ್ತೆ. ಸಮ್ಮರಲ್ಲಿ ಇದೊಂದು ಬೆಸ್ಟ್ ಹೈಡ್ರೇಟಿಂಗ್ ಡ್ರಿಂಕ್. ಆಮೇಲೆ ಆ ಟೆಕ್ನಿಕ್ ಕೂಡ ಮರಿಬೇಡಿ, ಯಾಕಂದರೆ ಕುಡಿಬೇಕಾದ್ರೆ ತಿಂದಂಗೂ ಅನಿಸುತ್ತೆ, ಕುಡ್ದಂಗೂ ಅನಿಸುತ್ತೆ. ಸೊ ಮಸ್ಟ್ ಟ್ರೈ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಮಸ್ಕಾರ.